ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾಡ್ನುಡಿ ಲೈವ್ಗೆ ಸ್ವಾಗತ. ಸ್ನೇಹಿತರೆ, ಇದೀಗ ಜಿಯೋ ಪ್ಲಾನ್ಗಳಲ್ಲಿ ಭಾರಿ ಬದಲಾವಣೆ ಆಗಿದೆ. ಇದೀಗ ಅಗ್ಗದ ಪ್ಲಾನ್ಗಳಿಗೆ ಹೊಸ ನಿಯಮಗಳು ಜಾರಿಯಾಗಿದೆ. ಹಾಗಾದರೆ ಏನು ಈ ಸುದ್ದಿ? ವಿಡಿಯೋವನ್ನು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ದೇಶದ ಅತಿದೊಡ್ಡ ಟೆಲಿಕಾಂ ಸಂಸ್ಥೆ ರಿಲಯನ್ಸ್ ಜಿಯೋ ತನ್ನ ಅಗ್ಗದ ಜಿಯೋ ಭಾರತ್ ಹಾಗೂ ಜಿಯೋ ಫೋನ್ ಪ್ಲಾನ್ಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ಜಾರಿಗೆ ತಂದಿದೆ. ಇದೀಗ ಟ್ರಾಯ್ ನಿರ್ದೇಶನದ ಮೇರೆಗೆ ಟ್ಯಾರಿಫ್ ವ್ಯವಸ್ಥೆಯನ್ನು ಮರು ಸಂರಚಿಸುವಂತಹ ಜಿಯೋ ಹಳೆಯ ಜಿಯೋ ಫೋನ್ ಪ್ಲಾನ್ಗಳನ್ನು ಸಂಪೂರ್ಣವಾಗಿ ಕೈಬಿಟ್ಟಿದೆ. ಟ್ರಾಯ್ ಸೂಚನೆಗಳ ಪ್ರಕಾರ ನಿರ್ದಿಷ್ಟ ಸಾಧನಗಳಿಗೆ ಮಾತ್ರ ಸೀಮಿತವಾಗಿದ್ದ ಪ್ಲಾನ್ಗಳು ಪಾರದರ್ಶಕತೆಯನ್ನು ಇಲ್ಲದೆ ತಾರತಮ್ಯ ಉಂಟು ಮಾಡ್ತಾ ಇವೆ ಎಂಬ ಕಾರಣದಿಂದ ಜಿಯೋ ತನ್ನ ಯೋಜನೆಗಳನ್ನು ಮರುನಾಮಕರಣ ಮಾಡಿದೆ. ಇದೀಗ ಜಿಯೋ ಭಾರತ್ ಪ್ಲಾನ್ಗಳನ್ನು 4G ಫೀಚರ್ ಫೋನ್ ಪ್ಲಾನ್ ಅಂತ ಹೇಳಿ ಹಾಗೂ ಡೇಟಾ ಆ್ಯಂಡ್ ಆನ್ ಯೋಜನೆಗಳನ್ನು 4G ಫೀಚರ್ ಫೋನ್ ಆ್ಯಂಡ್ ಆನ್ ಅಂತ ಹೇಳಿ ಕರೆಯಲಾಗ್ತಾ ಇದೆ. ಮೇ 1, 2026ರಿಂದ ಜಾರಿಗೆ ಬಂದ ಹೊಸ ಪ್ಲಾನ್ಗಳ ಪ್ರಕಾರ ₹120 ಪ್ಲಾನ್ನಲ್ಲಿ ₹123 ಪ್ಲಾನ್ನಲ್ಲಿ 28 ದಿನಗಳ ವ್ಯಾಲಿಡಿಟಿ, ಅನಿಯಮಿತ ಕರೆ, ದಿನಕ್ಕೆ 5 GB ಡೇಟಾ, ಒಟ್ಟು 14 GB ಮತ್ತು 300 SMS ಸೌಲಭ್ಯ ಇದೆ. ಇನ್ನು 234 ಪ್ಲಾನ್ನಲ್ಲಿ 56 ದಿನ, 369 ಪ್ಲಾನ್ 84 ದಿನಗಳು ಹಾಗೂ 1234 ಪ್ಲಾನ್ನಲ್ಲಿ 336 ದಿನಗಳ ವ್ಯಾಲಿಡಿಟಿ ನೀಡ್ತವೆ. ಎಲ್ಲದಕ್ಕೂ ದಿನಕ್ಕೆ 5 GB ಡೇಟಾ ಮತ್ತು ಅನಿಯಮಿತ ಕರೆಗಳ ಸೌಲಭ್ಯ ಇದೆ. ಇದಲ್ಲದೆ ₹26ಯಿಂದ ₹182ವರೆಗೆ ವಿವಿಧ ಡೇಟಾ ಆ್ಯಂಡ್ ಆನ್ ಪ್ಲಾನ್ ಜಿಯೋಗಳನ್ನು ಕೂಡ ಜಿಯೋ ಪರಿಚಯ ಮಾಡಿದ. ಹೊಸ ಗ್ರಾಹಕರಿಗಾಗಿ 21 ಪ್ರಥಮ ರೀಚಾರ್ಜ್ ಯೋಜನೆ ಕೂಡ ಲಭ್ಯವಿದ್ದು, ಇದರಲ್ಲಿ 4 ದಿನಗಳ ಕಾಲ ಅನಿಯಮಿತ ಕರೆ, ದಿನಕ್ಕೆ 5 GB ಡೇಟಾ ಮತ್ತು 15 SMS ದೊರೆಯಲಿದೆ. ಈ ಬದಲಾವಣೆಯೊಂದಿಗೆ ಹಿಂದಿನ ₹90 ಅಗ್ಗದ ಪ್ಲಾನ್ ಇನ್ನೂ ಲಭ್ಯ ಇಲ್ಲ. ಕನಿಷ್ಠ ₹120 ಪ್ಲಾನ್ನಿಂದಲೇ ರೀಚಾರ್ಜ್ ಪ್ರಾರಂಭ ಆಗಬೇಕಿರುವುದರಿಂದ ಆರಂಭಿಕ ದರದಲ್ಲಿ ಏರಿಕೆಯಾದಂತಿದೆ. ಸ್ನೇಹಿತರೆ, ಇವಾಗ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಚಾನಲನ್ನು ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.